ನಾನು ವರ್ಕೌಟ್ ಶುರು ಮಾಡಿ ಆಲ್ಮೋಸ್ಟ್ 10 ಇಯರ್ಸ್ ಆಯಿತು. ಸೊ ನಾನೊಂದು ಬಿಸಿ ವರ್ಕಿಂಗ್ ಪ್ರೊಫೆಷನಲ್ ಆಗಿ ಏನು ವರ್ಕೌಟ್ ರೂಟೀನ್ ಫಾಲೋ ಮಾಡ್ತೀನಿ ಅಂತ ಇವತ್ತು ಹೇಳ್ತೀನಿ. ಅಟ್ಲೀಸ್ಟ್ ಪ್ರತಿ ವಾರ ಅಟ್ಲೀಸ್ಟ್ 4 ಡೇಸ್ ಜಿಮ್ ಹೋಗೋಕ್ಕೆ ಟ್ರೈ ಮಾಡ್ತೀನಿ. ಲೆಗ್ಸ್ ಡೇ ಅಂತೂ ಯಾವತ್ತೂ ಸ್ಕಿಪ್ ಮಾಡಲ್ಲ, ಬೇಕಾದರೆ ಆರ್ಮ್ಸ್ ಡೇ ಸ್ಕಿಪ್ ಮಾಡ್ಬೋದು. ಅದೇ ಥರ ಈ ವಾರ ಪುಷ್ ಪುಲ್ ಲೆಗ್ಸ್ ಮಾಡಿದ್ದೆ, ಆದರೆ ಲ್ಯಾಟ್ಸ್ ಮತ್ತು ಚೆಸ್ಟ್ ವಾಲ್ಯೂಮ್ ಅಂದ್ಕೊಂಡಿರೋಷ್ಟು ಹಿಟ್ಟಾಗಿರಲಿಲ್ಲ. ಅದಕ್ಕೆ ವೀಕೆಂಡಲ್ಲಿ ಈ ಥರ ಫುಲ್ ಅಪ್ಪರ್ ಬಾಡಿ ವರ್ಕೌಟ್ ಮಾಡಿದ್ದೆ. ಸೊ ವೀಕೆಂಡ್ ವರ್ಕೌಟ್ ಅಂದರೆ ಒಂಥರ ಖುಷಿ. ಸೊ ಎಲ್ಲ ಮಿಷಿನ್ಸ್ ಫ್ರೀ ಇರುತ್ತೆ, ಆರಾಮಾಗಿ ವರ್ಕೌಟ್ಸ್ ಮಾಡ್ಬೋದು. ವರ್ಕೌಟ್ಸ್ ಆದಮೇಲೆ ಪೋಸಿಂಗ್ ಕೂಡ ಮಾಡ್ಬೋದು. ಸೊ ನೀವು ಕೂಡ ಬ್ಯುಸಿ ಇದ್ದರೆ ಟೈಮ್ ಅಡ್ಜಸ್ಟ್ ಮಾಡಿ ವರ್ಕೌಟ್ಸ್ನ ಕಂಪ್ಲೀಟ್ ಮಾಡಿ. ಬೆಳಗ್ಗೆ ವರ್ಕೌಟ್ಸ್ ಮಿಸ್ ಆದರೆ ಲಂಚ್ ಟೈಮ್ ಹೋಗೋಕ್ಕೆ ಟ್ರೈ ಮಾಡಿ, ಇಲ್ಲಾಂದರೆ ಈವ್ನಿಂಗ್ಸ್ ಹೋಗಿ. 4 ಡೇಸ್ ನಿಮ್ಮ ಬಾಡಿಗೆ ನೀವು ಮಾಡ್ತೀರಾ. ಸೊ ಅದೇ ಥರ 4 ಡೇಸ್ ವರ್ಕೌಟ್ ಮಿಸ್ ಮಾಡದೆ ಅಚೀವ್ ಮಾಡಲೇಬೇಕು. ಸೊ ಈ ವರ್ಷ ನಾನು ಕೂಡ ಆಫ್ಟರ್ 10 ಇಯರ್ಸ್ ಆಫ್ ವರ್ಕಿಂಗ್ ಔಟ್, ಸೊ ನಾನು ಈ ವರ್ಷ ICN ನ್ಯಾಚುರಲ್ ಬಾಡಿ ಬಿಲ್ಡಿಂಗ್ ಕಾಂಪಿಟೇಷನಲ್ಲಿ ಇಳಿಯೋ ಪ್ಲ್ಯಾನ್ಸ್ ಮಾಡಿದ್ದೀನಿ. ಹಾರ್ಡ್ ವರ್ಕ್ ಹಾಕಿದ ರಿಸಲ್ಟ್ ಬಂದೇ ಬರುತ್ತೆ. ನೋಡೋಣ ಜರ್ನಿ ಎಲ್ಲಿ ತಲುಪುತ್ತೆ ಅಂತ.